ಇಲ್ಲಿ ಬೇಕಲ್ಲಿ ಯಾರು ಬೇಕೋ ಬಂದು ಕಟಾವ್ ಮಾಡಿ ಅದನ್ನೆಲ್ಲ ತಾವು ದುರುಪಯೋಗ ಮಾಡ್ತಿದ್ರು. ಅದಕ್ಕಾಗಿ ಈ ಗಂಧದ ಮರವನ್ನ ನಾವು ಇದನ್ನ ನೆಡ್ತೀವಿ, ಇದನ್ನ ನಾವು ಕಾಳಜಿಯನ್ನು ವಹಿಸ್ಕೊಂಡು ಒಂದು ಹಂತಕ್ಕೆ ತೊಗೊಂಡು ನಡೆಸಿದೀವಿ ಅಂತಂದ್ರ 100 ರೂಪಾಯಿಯನ್ನ ನಮ್ಗೆ ಕೊಡ್ತಾರ. ಇಂಥ ಒಂದು 10 ಗಿಡವನ್ನ ಅಂದ್ರೆ ಇದು ಲಕ್ಷಾನುಗಟ್ಲೆ ಇದರಿಂದ ನಮಗ ಲಾಭದಾಯಕವಾದಂತ ಹಣ ಬರ್ತೈತಿ. ಅದರಿಂದ ಕಾಲಾಪತಿ ಅಂತ ಕಾಲಾಪತಿ ಅಂತ ಹೇಳಿ ಇದು ಕೃಷಿ. ಸ್ನೇಹಿತರೆ, ನೀವೆಲ್ಲ ಈಗ ಏನ್ ಮಾಡಿದ್ರಪ್ಪ ಅಂತಂದ್ರೆ ಶ್ರೀಗಂಧದ ಒಂದು ಬೀಜವನ್ನ ಹಾಕಿ ನಂತರ ಸಸಿಯನ್ನ ಮಾಡ್ತಾರ. ಮಾಡಿಂದ ಮತ್ತು ನೀರು ಎಲ್ಲ ಮಾಡ್ಕೇಸಿ ನಂತರ ಒಂದು ಹಂತವನ್ನ ತಗೊಂಬರ್ತಾರ. ಆ ಹಂತವನ್ನ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಕಾಣಿಸ್ತೈತಿ ನೋಡ್ರಿ. ಈ ಅಣ್ಣಾರು ಇದ್ರ ಬಗ್ಗೆ ಒಂದು ವಿವರವನ್ನ ನಿಮ್ಗೆ ಕೊಡ್ತಾರ. ಇದನ್ನ ನೀವೇನ್ ಮಾಡಬೇಕು, ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೀವು ಕೇಳಿಸ್ಲೇಬೇಕು. ಯಾಕಪ್ಪ ಅಂತಂದ್ರೆ ಇದು ಪೂರ್ತಿ ಮೇನ್ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೋಸ್ಕರ ಈಗ ಅಣ್ಣಾರು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಿಮ್ಗೆ ತಿಳಿಸ್ತಾರೆ. ಈ ಶ್ರೀಗಂಧ ಗಿಡದ ಬಗ್ಗೆ ನಾನು ನಮ್ಮ ನರ್ಸರಿಯಲ್ಲಿ ಬೆಳೆಸುವ ವಿಧಾನ ಮತ್ತು ಬೆಳೆಸುವ ಪದ್ಧತಿಯನ್ನು ಹೇಳ್ತೇನೆ. ಈ ಶ್ರೀಗಂಧ ಗಿಡ ಅಂತಂದರೆ ಹಿಂದೆಲ್ಲ ಎಲ್ಲಿ ಬೇಕಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಆಗಲಿ ಅಥವಾ ಬೇರೆ ಕಡೆ ಎಲ್ಲೇರಾಗಲಿ ಅದು ಬೆಳೆಸಿದ ನಂತರ ಯಾರ್ಯಾರೋ ಬಂದು ಅದನ್ನು ನಾಶ ಮಾಡಿ ತಮ್ಮ ಉಪಯೋಗಿಸ್ಕೊಳ್ತಿದ್ರು. ಹಾಗಾಗಿ ಆ ಗಿಡ ಬೆಳೆಸೋದು ಬಹಳ ಮಂದಿಯೆಲ್ಲ ಹಿಂಜರಿತಿದ್ರು, ಬೆಳೆಯೋಕ್ಕೆ ಅವಕಾಶ ಇರಲಿಲ್ಲ. ಆದ್ದರಿಂದ ಸರ್ಕಾರ ಇದರ ಬಗ್ಗೆ ಒಂದು ಚಿಂತನೆ ಮಾಡಿ ಪ್ರತಿಯೊಬ್ಬರಿಗೂ ಬೆಳೆಸುವ ಒಂದು ಅಧಿಕಾರವನ್ನು ಅವರು ಕೊಟ್ಟರು. ಅದಕ್ಕಾಗಿ ಇವು ಪ್ರತಿಯೊಬ್ಬರು ಬೆಳೆಯೋಕ್ಕೆ ಅವಕಾಶ ಆಗಿರೋದ್ರಿಂದ ಪ್ರತಿಯೊಬ್ಬರು ರೈತರು ಇದು ಲಾಭದಾಯಕ ಬೆಳೆ. ಇದನ್ನು ಪ್ರತಿಯೊಬ್ಬ ರೈತರು ಮುಂದಿನ ತಮ್ಮ ದೊಡ್ಡ ಒಂದು ಇದಕ್ಕಾಗಿ ಬೆಳೆಸ್ತಾರೆ. ಇದನ್ನ ಗಿಡ ಬೆಳಿಬೋದು. ಇದೊಂದು ಲಾಭದಾಯಕ ಬೆಳೆ. ಈ ಮುಂದೆ ಒಂದು 10-20 ವರ್ಷ ಆದ ನಂತರ ಇದರ ಲಕ್ಷಾಂಗಟ್ಟಲೆ ಬೆಲೆ ಬಾಳುವಂಥ ಒಂದು ಬೆಳೆ ಇದು ತಾನಾಗಿ ಬೆಳೆಯಂಗಿಲ್ಲ. ಇದರ ಜೋಡಿ ಸಪೋರ್ಟಾಗಿ ಯಾವುದಾದ್ರೂ ಒಂದು ಗಿಡವನ್ನು ತನ್ನ ಮುಖಾಂತರ ಈ ಬೇರೆ ತಾನೇ ಆಹಾರ ತಯಾರು ಮಾಡ್ಕೊಳಂಗಿಲ್ಲ. ಇದರ ಜೊತೆಯಲ್ಲಿ ಬೇರೆ ಇನ್ನೊಂದು ಗಿಡದ ಸಹಕಾರದಿಂದ ಇದು ಬೆಳವಣಿಗೆ ಆಗುತ್ತೆ. ಒಂದೇ ಆಗಲ್ಲ. ಇದರ ಜೊತೆಯಲ್ಲಿ ಬೇರೆ ಮುಖಾಂತರ ಇದು ಆಹಾರವನ್ನು ತಯಾರು ಮಾಡ್ಕೊತೈತಿ ತಾನೇ. ಇದು ಪರಾವಲಂಬಿ ಅಂತ. ಪರಾವಲಂಬಿ. ಕೆಲವು ಬೇರೆ ಗಿಡಗಳ ಸ್ವಾವಲಂಬಿಗಳು ಇರ್ತಾವ. ಈ ಗಿಡ ಪರಾವಲಂಬಿ ಅಂದ್ರೆ ಇನ್ನೊಬ್ಬರ ಸಹಕಾರದಿಂದ ಬೇರೆ ಗಿಡಗಳ ಬೇರೆ ಮುಖಾಂತರ ಆಹಾರ ತಯಾರು ಮಾಡ್ಕೊತೈತಿ. ಈ ನೀವು ನೋಡ್ಬೋದು, ನಾವು ಈಗ ಡೈರೆಕ್ಟ್ ಒಂದೇ ಬೆಳೆಸಿಲ್ಲ. ಇದ್ರ ಜೋಡಿ ನಾವು ಈ ಕಸವನ್ನು ಬೆಳೆಸ್ತೀವಿ. ಕಸ ಅಂದ್ರೆ ಇದ್ರ ಸಪೋರ್ಟ್ ಈ ಬೇರಿನ ಮುಖಾಂತರ ಇದಕ್ಕೆ ಆಹಾರ ಹೋಗುತ್ತೆ. ಇದರಿಂದ ಮತ್ತೆ ಆಹಾರ ಹೋಗುತ್ತೆ. ಇದೇ ತಯಾರು ಮಾಡಿದ ಆಹಾರ ಇದಕ್ಕೆ ಇದು ತಗೋತೈತಿ. ಅದಕ್ಕೆ ನಾವು ಇದ್ರ ಜೋಡಿ ತೊಗರಿನ ಹಾಕ್ಬೋದು, ಅಥವಾ ಈ ತರ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಬ್ಯಾಗ್ನಾಗ ಇದ್ದಾಗ ಸಣ್ಣ ಕಸಾನ ಹಾಕಿರ್ತೀವಿ. ಇನ್ನು ಬೇರೆ ನಾವು ರೈತರ ಹೊಲಗಳದಾಗಲಿ ಅಥವಾ ಬೇರೆ ಎಲ್ಲೇ ಜಮೀನ್ಗೆ ನಾವು ಇಲ್ಲಿ ನೆಡತೋಪ ಮಾಡಿದಾಗ ಅದ್ರ ಜೋಡಿ ಇದರ ದೊಡ್ಡ ಗಿಡವನ್ನು ಇದ್ರ ಜೊತೆಯಲ್ಲಿ ಹಚ್ಬೋದು. ಅಂದ್ರೆ ಯಾವ್ದಾದ್ರು ಒಂದು ಚಿಕ್ಕು ಆಗೋದು, ಮಾವು ಆಗೋದು, ಪೇರು ಆಗೋದು, ಅಥವಾ ಹೆಬ್ಬೆ, ಮಾಗಣಿ, ಅದೊಂದು ಗಿಡ ಒಂದೊಂದು ಲೈನ್ ಹಚ್ಕೋತ ಹೋಗ್ಬೋದು. ಬಗಾನ ಒಂದ್ ವೇಳೆ ಇದು ಬೇರೆ ಒಂದು ಗಿಡ ಇರ್ಲಿಲ್ಲ ಅಂದ್ರೆ ಇದ್ರ ಬಾಜು ಬೆಳೆಯಂಗಿಲ್ಲ. ಬತ್ತಿ ಹೋಗ್ಬಿಡ್ತೈತೆ. ಬಟ್ ಅದ್ರ ಬಾಜು ಒಂದ್ ಇನ್ನೊಂದು ಸಸಿ ಇತ್ತಪ್ಪ ಅಂತಂದ್ರ ಮಾತ್ರ ಬೆಳಿತೈತೆ, ಇಲ್ಲ ಅಂದ್ರೆ ಒಟ್ಟ ಬೆಳೆಯಂಗಿಲ್ಲ. ಈ ಗಿಡ ತನ್ನಿಂದ ತಾನ ಬೆಳೆಯಂಗಿಲ್ರಿ. ಅದಕ್ಕೆ ಬೇರೆ ಒಂದು ಗಿಡ ಬೇರೆ ಮುಖಾಂತರ ಆಹಾರ ಪಡ್ಕೊಂಡು ಅಗದಿ ಬೆಳಿಬಹುದು. ವೀಕಾಗಿ ಬೆಳಿತೈತಿ. ತಾನಾಗಿ ಒಂದ ಬೆಳೆದ್ರೆ ವೀಕಾಗಿ ಬೆಳಿತೈತಿ. ಈ ಬೇರೆ ಗಿಡದ ಬೇರೆ ಸಹಕಾರ ಸಿಕ್ತಂದ್ರ ಒಳ್ಳೆ ದಷ್ಟಪುಷ್ಟಾಗಿ ಚಲೋ ಬೆಳಿತೈತಿ. ಒಟ್ಟು ಇನ್ನೊಂದು ಗಿಡದ ಒಂದು ಅವಲಂಬನೆ ಐತಿ. ಅದರಿಂದನ ಇದು ಜಾಸ್ತಿ ದಷ್ಟಪುಷ್ಟಾಗಿ ಬೆಳಿತೈತಿ. ಒಂದ ಬೆಳಿತಪ್ಪ ಅಂತಂದ್ರ ಸಣ್ಣಾಗಿ ಬೆಳಿತೈತಿ. ಇದರಿಂದ ರೈತರಿಗೆ ಏನಾದ್ರು ಲಾಭ ಐತೇನ್ರಿ? ಲಾಭ ಐತಲ್ರಿ. ನಾವು ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಸಸಿಯನ್ನು ಕೊಡ್ತೀವಿ. ಅವರು ಒಯ್ದು ಅದನ್ನ ಉಪಯೋಗ ಪಡ್ಕೊಂಡು ಒಂದ್ ಗಿಡದಿಂದ ಈ ಕೃಷಿ ಪ್ರೋತ್ಸಾಹಧನ ಅಂತ ಹೇಳಿ ಸರ್ಕಾರ ಅವರಿಗೆ ಆ ಗಿಡ ಸಂರಕ್ಷಣೆ ಮಾಡ್ಲಿಕ್ಕೆ ಒಂದು ಗಿಡಕ್ಕೆ 1 ವರ್ಷಕ್ಕೆ 100 ರೂಪಾಯಿ ಕೊಡ್ತಾರೆ. 1 ವರ್ಷಕ್ಕೆ ಒಂದು ಗಿಡಕ್ಕೆ 100 ರೂಪಾಯಿ ಕೊಡ್ತಾರೆ. ಅದರಂತೆ ಪ್ರತಿ ವರ್ಷನೂ 3 ವರ್ಷವರೆಗೂ ಒಂದೊಂದು ಗಿಡಕ್ಕೆ 100 ರೂಪಾಯಿ ಅವರು ಪ್ರೋತ್ಸಾಹಧನ ಅಂತ ಕೊಡ್ತಾರೆ. ಈಗ ಸರ್ಕಾರದವರು ಬೆಳೆಸ್ರಿ ಅಂತ ಹೇಳಿ ಕೊಡ್ತಾರೆ. ಬೆಳೆಸ್ರಿ ಅಂತ. ಇದನ್ನ ಹೋಗಿ ನಾವು ಬೆಳೆಸಿದ್ವಪ್ಪ ಅಂತಂದ್ರೆ 1 ವರ್ಷಕ್ಕೆ ಒಂದು ಗಿಡಕ್ಕೆ 100 ರೂಪಾಯಿ ಕೊಡ್ತಾರೆ. ಒಂದ್ ವೇಳೆ ನಾವು ಬೆಳೆಸಕಂತ ತಗೊಂಡ್ ಹೋಗಿರ್ತೀವಿ, ಒಂದ್ ವೇಳೆ ಅದು ಏನಾರ ಬೆಳಿಲಿಲ್ಲ ಅಂದ್ರೆ ಅದು ಪ್ರೋತ್ಸಾಹನ ಸಿಗಲ್ರಿ. ಅದು ಬೆಳೆಸಿದ್ವಪ್ಪ ಅಂತಂದ್ರೆ ನಮ್ಗೆ ಒಟ್ಟು ಪ್ರೋತ್ಸಾಹನ 1ನೇ ವರ್ಷ ಕೊಡ್ತಾರ. 2ನೇ ವರ್ಷ ಒಳ್ಳೆ ಚಲೋ ಬೆಳೆದೈತೆ ಅಂದ್ರೆ ಅದನ್ನ ಪ್ರೋತ್ಸಾಹನ ಕೊಡ್ತಾರ. ಅದು ಅವ್ರ ರೈತರ ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅದನ್ನ ಕೇರ್ ತಗೊಲಿಲ್ಲ ಅಂದ್ರೆ ಪ್ರೋತ್ಸಾಹನ ಅವನಿಗೆ
ಸಿಗೋದಿಲ್ಲ. ಈಗ ಎಷ್ಟು ನಾವು ಅದ್ರ ಮ್ಯಾಗ ಕಾಳಜಿಯನ್ನು ವಹಿಸ್ತೀವಿ ಅಷ್ಟು ಅಷ್ಟು ಸರ್ಕಾರ ನಮ್ಗ ಹಣವನ್ನ ಕೊಡ್ತೈತಿ ಅಂದಂಗ ಆಯ್ತು. ಕೊಡ್ತಾರೆ. ಬೇರೆ ಸಾಕಷ್ಟು ಇದರಿಂದ ಸಾಕಷ್ಟು ಮೆಡಿಸಿನ್ ಆಗತ್ತೆ, ಹ್ಮ್ ಸಾಕಷ್ಟು ವನಸ್ಪತಿಗಳಾಗ್ತವೆ. ಹ್ಮ್ ಮತ್ತೆ ಇನ್ನು ಬೇರೆ ಬೇರೆ ಈ ಸೇಂಟ್ ತಯಾರಾಗೋದು, ಹ್ಮ್ ಹ್ಮ್ ಅಥವಾ ಇನ್ನು ಬೇರೆ ಬೇರೆ ಈ ಸಾಬೂನು, ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಬರ್ತಾರೆ, ಇವೆಲ್ಲ ಬೇರೆ ಬೇರೆ ಸಾಕಷ್ಟಲ್ಲೂ ಹ್ಮ್ ಇದ್ರ ಉಪಯೋಗ ಐತಿ. ಹ್ಮ್ ಬೇರೆ ಕಂಪ್ನಿಯವ್ರು ಬಂದು ಹ್ಮ್ ಅದನ್ನ ತಗೊಂಡು ಹೋಗ್ತಾರೆ. ಇದ್ರ ಹೆಸರಿನಾಗ ಒಂದು ಸುವಾಸನೆ ಐತ್ರಿ, ಶ್ರೀಗಂಧ ಅಂತ ಹೇಳ್ಕೇಸಿ. ಆ ಶ್ರೀಗಂಧ ಅಂತೇಳಿ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಹೇಳಿ ಅದು ಐತಿ. ಹ್ಮ್ ಊದುಬತ್ತಿ ತಯಾರು ಮಾಡ್ತಾರೆ. ಹ್ಮ್ ಇನ್ನ ಮೆಡಿಸಿನ್ ಹೋಗ್ತೈತಿ. ಹ್ಮ್ ಇನ್ನ ಬಹಳಷ್ಟಲ್ಲಿ ತುಂಬಾ ಮಾಡ್ತಾರೆ. ಹ್ಮ್ 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 ಇದು ಪ್ರೈವೇಟ್ ಆಗಿ ನಾವೇ ಹಿಂಗ್ ಬೆಳೆಸಂತ ಇಲ್ರಿ ಇದು. ಪ್ರೈವೇಟ್ ಆಗಿ ಬೆಳೆಸ್ಬೋದ್ರಿ. ಹ್ಮ್. ಅದ್ರ ಕಟಾವ್ ಮಾಡಿಕ್ ನಮ್ಗೆ ಏನು ಅದು ಮಾಡಕ್ ನಮ್ಗೆ ಆಗೋದಿಲ್ಲ. ಹ್ಮ್ ಬೇರೆ ಎಲ್ಲ ಕಂಪ್ನಿಗಳು, ಯಾವ ಫ್ಯಾಕ್ಟ್ರಿಗಳು ಹ್ಮ್ ಹ್ಮ್ ಅದನ್ನ ಇದ್ದದನ್ನ ವಿಚಾರ ಮಾಡಿ. ನಾ ಇದನ್ನ ಒಂದು ಏನೋ ಕೇಳಿನ್ರಿ, ಇವ್ಕರ ಏನೋ GPS ಏನೋ ಇರ್ತಂತಲ್ರಿ. GPS ಅಂತಂದ್ರ ಈಗ ನಾನು ಆಗ್ಲೇ ಹೇಳಿದೆ, ಹ್ಮ್ ಆ ಗಿಡ ಎಲ್ ಬೇಕಲ್ಲ ಯಾರು ಬೇಕ ಬಂದು ಕಟಾವ್ ಮಾಡಿ ಹ್ಮ್ ಅದನ್ನೆಲ್ಲ ತಾವು ದುರುಪಯೋಗ ಮಾಡ್ತಿದ್ರು. ಹ್ಮ್ ಹ್ಮ್ ಅದಕ್ಕಾಗಿ ಹ್ಮ್ ಈಗ GPS ರೀಡಿಂಗ್ ಅಂತ ಹೇಳಿ ಅಲ್ಲಿ GPS ಅಳವಡಿಸಿರ್ತಾರೆ. ಹ್ಮ್ 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 ಹಂಗೇನ್ರ ಮನೆ ಕುಂತ್ಕೊಂಡು ಅವ್ರು ನೋಡ್ತಿರ್ಬೇಕು ಆ ಗಿಡಕ್ಕೆ ಯಾರ ಕಟಾವ್ ಮಾಡಕ್ ಬಂದಾರ ಹ್ಮ್ ಹ್ಮ್ ಅಥವಾ ಹೆಂಗ ಅಂತ ಹೇಳಿ ಹ್ಮ್ ನಾವು GPS ಅಲ್ಲಿ ಮನೆ ಕುಂತ್ಕೊಂಡು ನೋಡ್ಬೋದು. ನಾವ್ ಇಲ್ಲಿ ಗಿಡ ಒಂದು ನಾವ್ ಹೊಲ್ದಾಗ ನಟಿದೀವಪ್ಪ ಅಂತಂದ್ರ ನಮ್ಮ GPS ಕುಂದಿರ್ಸಿದ ಮನ್ಯಾಗ ಕುಂತ ನೋಡ್ಬೋದೇನ್ರಿ ನಾವು? ನೋಡ್ಬೋದು ನೋಡ್ಬೋದು. ಅದಕ್ಕೊಂದ್ ಏನು ಸಿಸ್ಟಮ್ ಬರ್ತೈತೇನ್ರಿ ಹೆಂಗ್? ಬರ್ತೈತಿ. ನೋಡಿದ್ರಲ್ಲ ಸ್ನೇಹಿತರೆ, ನೀವೆಲ್ಲ ಗಂಧದ ಮರವನ್ನ ಯಾವ ರೀತಿಯಾಗಿ ಬೆಳೆಸ್ತಾರ, ಯಾವ ರೀತಿಯಾಗಿ ಸಸಿಯನ್ನ ಮಾಡಿರ್ತಾರ ಫಸ್ಟ್ಗೆ, ನಂತರ ಯಾವ ರೀತಿಯ ಹಂತವನ್ನ ತೊಗೊಂಬರ್ತಾರ ಅನ್ನೋದು ನಿಮ್ಗೆಲ್ಲ ಈಗ ಗೊತ್ತಾಯ್ತು. ನಂತರ ಈಗ ಸರ್ಕಾರ ಕೂಡ ನಿಮ್ಗೆ ಏನು ಫಲಾನುಭವಿಗಳಿಗೆ ಈ ಏನು ಧನ ಸಹಾಯವನ್ನು ಕೊಡ್ತೈತಂತ. ಏನಪ್ಪಾ ಅಂತಂದ್ರ ನಾವು ಈ ಗಂಧದ ಮರವನ್ನ ನಾವು ಇದನ್ನ ನೆಡ್ತೀವಿ, ಇದನ್ನ ನಾವು ಕಾಳಜಿಯನ್ನು ವಹಿಸ್ಕೊಂಡು ಒಂದು ಹಂತಕ್ಕೆ ತೊಗೊಂಬಂದು ಕೊಡ್ತೀವಿ ನಿಮಗ ಅಂತ ಅಂದ್ವಿಯಪ್ಪ ಅಂತಂದ್ರ, ಈಗ ನಾವು ಒಂದು ಗಿಡ ತೊಗೊಂಡು ಹೋದ್ವಿ ಅಂತ ತಿಳ್ಕೊರಿ. ಒಂದು ಗಿಡ ತೊಗೊಂಡು ಹೋದ್ವಿ ಅಂತಂದ್ರ ಏನು ಮಾಡ್ತಾರ ಸರ್ಕಾರದವರು, 1 ವರ್ಷಕ್ಕೆ ನಮ್ಮ ಒಂದು ಗಿಡ ನಡೆಸಿದ್ವಿ ಅಂತಂದ್ರೆ 100 ರೂಪಾಯಿಯನ್ನ ನಮ್ಗೆ ಕೊಡ್ತಾರೆ. ಅದರಿಂದ ಮುಂದೆ ನಾವು ಗೌರ್ಮೆಂಟಿಂದ ನಮ್ಗೆ ಲಾಭನೂ ಐತಿ. ಸ್ನೇಹಿತರೆ, ಈಗ ರೈತರಿಗೆ ಯಾಕೆ ಕೊಡ್ತಾರಪ್ಪ ಇವು ಅಂತಂದ್ರೆ, ಈಗ ನಾವು ಪರಿಸರವನ್ನು ನಾವು ಉಳಿಸ್ಕೋಬೇಕಾಗೈತಿ. ಈಗ ನೋಡ್ರಿ, ನಾವು ಮೊದಲ ಎಂತೆಂಥ ಕಾಡುಗಳು ಇದ್ದು ಏನೇನೋ ಇದ್ದು, ಆದರೆ ಈಗ ಬರ್ಬರ್ತಾ ಏನಾಗೈತಪ್ಪ ಅಂತಂದ್ರೆ ನಾವು ಮನೆ ಮಾಡೋದು ಮತ್ತು ನಾವು ಹೊಲ ಮಾಡ್ಕೊಳೋದು, ಅದ್ರ ಸಂಬಂಧ ನಾವೇನು ಮಾಡ್ತೀವಿ, ಗಿಡ ಮರಗಳನ್ನು ಕಡ್ಕೋತಾ ಹೋಗ್ತಾ ಇದ್ದೀವಿ. ಹೀಗಾಗಿ ನಮ್ದು ಏನಾಗ್ತೈತಪ್ಪ ಅಂದ್ರೆ ನಮ್ಮ ಆಯುಷ್ಯ ಈಗ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದರ ಉದ್ದೇಶದಿಂದ ಈಗ ಸರ್ಕಾರ ಏನು ಮಾಡೈತಪ್ಪ ಅಂತಂದ್ರೆ, ನೀವು ಗಿಡವನ್ನು ನಾಟಿಸ್ರಿ, ಅದರಿಂದ ನಿಮ್ಗೆ ಹಣವನ್ನು ಕೊಡ್ತೀವಿ ಅಂತ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಈಗ ನೋಡ್ರಿ, ನಮಗೆ ಹಣ ಬರ್ತೈತಪ್ಪ ಅಂತಂದ್ರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಅದ್ರ ಸಲುವಾಗಿ ಈಗ ಏನು ಮಾಡ್ತಾರಪ್ಪ ಅಂದ್ರೆ ಗೌರ್ಮೆಂಟ್ ಸರ್ಕಾರದವರು ಈ ಗಿಡವನ್ನು ನೀವು ನಾಟಿಸಿದ್ರಿ ಅಂತಂದ್ರೆ ನಿಮ್ಗೆ ಇಷ್ಟು ರೊಕ್ಕ ಅಂತ ಅವ್ರು ಏನು ಮಾಡ್ತಾರಪ್ಪ ಅಂತ ಕೊಡ್ತಾರೆ. ಈಗ ಇದು ಶ್ರೀಗಂಧವನ್ನು ಮರವನ್ನು ನಾವು ಇದು ಸಸಿಯನ್ನು ನಾವು ಏನು ನಾಟಿಸಿದ್ವಿ ಅಂತಂದ್ರೆ 1 ವರ್ಷಕ್ಕೆ 100 ರೂಪಾಯಿನ ಕೊಡ್ತಾರೆ. ಇಂಥ ಒಂದು 1000 ಗಟ್ಟಲೆ ಗಿಡಗಳನ್ನು ನಾಟಿಸಿದ್ವಿ ಅಂತಂದ್ರೆ ನಮ್ಗೆ ಸಾಕಷ್ಟು ಹಣ ಬರ್ತೈತಿ. ನಂತರ ಇವು ಬೆಳವಣಿಗೆ ಬರ್ಬರ್ತಾ ಇದರ ಏಜ್ ಎಷ್ಟಪ್ಪ ಅಂತಂದ್ರೆ 15 ವರ್ಷ ಆದ ನಂತರ ಏನಾಗ್ತೈತಪ್ಪ ಅಂದ್ರೆ ಇದು ಲಕ್ಷಾನುಗಟ್ಟಲೆ ಇದರಿಂದ ನಮ್ಗೆ ಲಾಭದಾಯಕವಾದಂಥ ಹಣ ಬರ್ತೈತಿ. ಅದರಿಂದ ಕೂಡ ನಾವು ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಏನು ಮಾಡ್ಬೋದು, ಇದರಿಂದ ಕೂಡ ನಾವು ಹಣವನ್ನು ತಗೋಬೋದು. ನಾವು ಮತ್ತೆ ಇನ್ನಿತರ ನಾವು ಯಾವುದಾದ್ರೂ ಈಗ ಗಿಡಗಳನ್ನು ಬೆಳೆಸ್ತಿರ್ತೀವಲ್ಲ, ಅದ್ರ ಜೊತೆ ಕೂಡ ಇವು ಶ್ರೀಗಂಧದ ಮರಗಳನ್ನು ನಾವು ನಾಟಿಸಿದ್ವಿ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗಾಗಿ ಆರಾಮಾಗಿ ಅವರು ಕೂಡ ಜೀವನವನ್ನು ನಡೆಸ್ಬೋದು ಅಂತ ನಾನು ನಿಮಗೆ. ಹಲೋ ಸ್ನೇಹಿತರೆ, ಇಲ್ಲಿ ಯಾವ ಹಣ್ಣ್ರಿ ಇದು ಚಿಕ್ಕೋರಿ ಹಣ್ಣ್ರಿ? ಚಿಕ್ಕೋರಿ. ಇಲ್ಲಿ ಎಲ್ಲಾ ರೀತಿಯ ಹಣ್ಣುಗಳನ್ನು ಕೂಡ ಇಲ್ಲಿ ಬೆಳೆದ್ರೆ ನಮ್ದೇ ನರ್ಸರಿಯಲ್ಲಿ ಬೆಳೆಸಿದಂತ ಎಲ್ಲಾ ವಿವಿಧ ಜಾತಿಯ ಹಣ್ಣಿನ ಸಸಿಗಳನ್ನು ಇಲ್ಲೇ ಬಂದ ರೈತರಿಗೆ ಅವರಿಗೆ ಒಂದು ಡೆಮೋ ಪ್ಲಾಟ್ ಮಾಡಿ ಇಲ್ಲಿ ಎಲ್ಲಾ ವಿವಿಧ ಜಾತಿಯ ಹಣ್ಣಿನ ಸಸಿಗಳನ್ನು ಇಲ್ಲೇ ನಡೆಸಿದ್ವಿ. ಇವು 2 ವರ್ಷ ಆಯ್ತ್ರಿ ಚಿಕ್ಕು ಗಿಡ ನಡೆಸಿ. 2 ಅಥವಾ 3ನೇ ವರ್ಷದಲ್ಲಿ ಕಾಯ ಫಲವನ್ನು ಹಿಡಿದತ್ರಿ. ಇದ್ರಾಗ ಬೇರೆ ಬೇರೆ ರೀತಿಯಾಗಿ ಕ್ರಿಕೆಟ್ ಬಾಲ್, ಕಾಲಪತ್ತಿ, ಬೇರೆ ಬೇರೆ ತಳಿಯು ಇರ್ತಾವ್ರಿ. ಇದು ಕಾಲಪತ್ತಿ ರೀ. ಇದು ಕಾಲಪತ್ತಿ. ಕ್ರಿಕೆಟ್ ಬಾಲ್ ಅಂದ್ರೆ ಸ್ವಲ್ಪ ದೊಡ್ಡದಿರ್ತ್ರಿ. ಇದು ಕಾಲಪತ್ತಿ ಅಂತೇಳಿ ಹಣ್ಣು ಚಿಕ್ಕದಾಗಿರುತ್ತೆ, ಹಣ್ಣು ಸ್ವೀಟ್ ಆಗಿರುತ್ತೆ. ಇದು ಸಣ್ಣದಾಗಿದ್ರು ಸ್ವೀಟ್ ಇರ್ತೈತೆ. ಸ್ನೇಹಿತರೆ, ನೀವು ಕೂಡ ಇದ್ರ ಪ್ಲಾಂಟ್ ಸಿಗ್ತಾವಲ್ರಿ ಸ್ನೇಹಿತರೆ, ನಿಮ್ಮ ಹೊಲದಾಗ ನೀವು ಕೂಡ ಈ ರೀತಿಯಾಗಿ ಚಿಕ್ಕು ಹಣ್ಣನ್ನ ನೀವು ಏನಾದರೂ ಬೆಳೆಸ್ಬೇಕಾಗಿತ್ತು, ನೀವು ತಿನ್ಬೇಕಾಗಿತ್ತು ಅಂತಂದ್ರೆ ಇದು ಬರೇ 3 ವರ್ಷದಾಗ ಏನಾಗ್ತೈತಪ್ಪ ಅಂದ್ರೆ ನಿಮ್ಗೆ ಹಣ್ಣನ್ನು ಕೊಡ್ತೈತಿ. ಈಗ ನೀವು 10 ವರ್ಷ 5 ವರ್ಷ ಹಿಂದೆ ಕಾಯ್ಬೇಕಾಗಿಲ್ಲ. ನೀವೇನಿಲ್ಲ, ಜಸ್ಟ್ ಒಂದು ಹಚ್ಚಿದ 3 ವರ್ಷಗಳಲ್ಲಿ ಏನಾಗ್ತೈತಪ್ಪ ಅಂದ್ರೆ ಹಣ್ಣನ್ನು ಕೊಡ್ತೈತಿ. ಅದ್ರಾಗ ತುಂಬ ಟೇಸ್ಟವಾದಂಥ ಒಂದು ಚಿಕ್ಕು ಹಣ್ಣನ್ನು ಕೊಡ್ತೈತಿ. ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಸಣ್ಣ ನಿಂಬೆಹಣ್ಣು ಇರ್ತಾವೆ ನೋಡ್ರಿ, ಆ ರೀತಿಯಾಗಿ ಐತಿ ಈ ಹಣ್ಣು. ನೀವು ಕೆಲವೊಂದು ಚಿಕ್ಕು ಹಣ್ಣು ನೋಡಿರ್ತೀರಿ, ದೊಡ್ಡ ಇರ್ತಾವೆ, ಬಟ್ ಅದು ಸಿಹಿ ಇರಂಗಿಲ್ಲ.
ಇದು ಯಾವ ತಳಿ ರೀ ಇದು? ಕಾಲಾಪತಿ ಅಂತ ಇರ್ತದೆ. ಹಾಂ ಕಾಲಾಪತಿ ಅಂತ ಹೇಳಿ ಇದು ಕ್ರಾಶಿಂಗ್ ಮಾಡಿದ್ದ ಗಿಡ ರೀ. ಹಾಂ ಕ್ರಾಸಿಂಗ್ ಮಾಡಿರ್ತೈತೆ ಗಿಡ. ಕ್ರಾಶಿಂಗ್ ಮಾಡಿರ್ತೀವಿ ರೀ. ಇದು ತುಂಬಾ ಚಿಕ್ಕದಾಗೈತಲ್ರಿ, ದೊಡ್ಡ ದೊಡ್ಡ ಇರಲ್ಲನ್ರಿ? ಇದು ಇದು ರೀ ಕಸಿ ಕಟ್ಟಿದ ಗಿಡ ರೀ. ಹಾಂ ಸ್ವಲ್ಪ ಸಣ್ಣ ಇದಿರ್ಲಕ್ಕಾಗಿ ಇದು ಫಲ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಈ ಸಣ್ಣ ಇರೋಕಲ್ಲ ಇದು ಫಲ ಕೊಡುತ್ತೆ. ಫಲ ಕೊಡುತ್ತೆ. ಇದ್ರ ಸೈಜ್ ಎಷ್ಟು ಬರ್ತೇವೆ ಲಾಸ್ಟ್? ಲಾಸ್ಟ್ ಇಷ್ಟು ಬರ್ತದೆ ರೀ. ಇಷ್ಟು ಒಂದು ನಿಂಬೆಹಣ್ಣು, ದೊಡ್ಡ ನಿಂಬೆಹಣ್ಣು ದೊಡ್ಡ ನಿಂಬೆಹಣ್ಣು ಅಷ್ಟು ಬರ್ತದೆ. ಟೇಸ್ಟ್ ಮಾತ್ರ ಭಾರಿ ಸೂಪರ್ ಇರ್ತೈತಂತ್ರಿ ಸ್ನೇಹಿತರ. ನನಗೂ ಒಂದು ಕೊಟ್ರಪ್ಪ ಅಂದ್ರೆ ಈಗ ತಿಂತಿದ್ದೆ, ಬಟ್ ಹಣ್ಣಿನ ಆಗಿಲ್ಲ. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಈಗ ಯಾವ ಪ್ಲಾಂಟ್ಸ್ ಅದಾವು ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ. ಬರ್ರಿ ಸರ್, ಇದು ಯಾವ ಗಿಡ ರೀ? ಇದು ಮಾವಿನ ಗಿಡ ರೀ. ಇದರ ಬಾರಾಮಸಿ ಅಂತ ಹೇಳಿ ಇದರ ತಳಿ ರೀ. ಇದ್ರ ತಳಿ ಬಾರಾಮಸಿ. ಬಾರಾಮಸಿ 12 ತಿಂಗಳು ಇದು ಕಾಯಿ ಆಗುವಂತದ್ದು ಗಿಡ ರೀ. 12 ತಿಂಗಳು ಆಗ್ತೈತ್ರಿ? 12 ತಿಂಗಳು ಆಗತ್ತೆ. ಈಗ ಕೆಲವೊಂದು ಇರ್ತಾವಲ್ರಿ ಜವಾರಿ, ಅವು ಜವಾರಿ ಅವು ವರ್ಷಕ್ಕೆ ಒಂದ್ ಸರ್ತಿ ಆಗತ್ರಿ. ಬ್ಯಾಸ್ಗಿಗೆ ಅಷ್ಟೇ ಆಗ್ತಿರ್ತಾವ. ಅಷ್ಟೇ ಆಗತ್ತೆ. ಇದು 12 ತಿಂಗಳನ್ನು ಕಾಯಿ ಆಗದಪ್ಪ. ಈಗ ಹೂ ಬಿಟ್ಟೈತೇನ್ರಿ? ಹೂ ಬಿಟ್ಟೈತೆ ನೋಡ್ರಿ. ಸ್ನೇಹಿತರೆ, ನೀವು ನೋಡ್ತಿರಲ್ಲ, ಇದು ಒಂದು ಮಾವಿನ ಗಿಡ ಐತಿ, ಬಾರಾಮಸಿ ತಳಿ ಐತ. ಇದು 12 ತಿಂಗಳನ್ನು ಕಾಯಿ ಆಗ್ತೈತಂತ. ನೀವು ಕೆಲವೊಂದು ಟೈಮ್ದಾಗ ಏನಾಗ್ತೈತಪ್ಪ ಅಂದ್ರ, ನಾವು ಹೊಲದಾಗ ಅವು ನೋಡಿರ್ತೀವಿ, ಬರೀ ಬ್ಯಾಸಿಗೆ ಅಷ್ಟೇ ಬೆಳಿತಿರ್ತಾವ. ಅವಾಗ ಹೋಗಿ ಏನ್ ಮಾಡ್ತೀವಪ್ಪ ಅಂದ್ರೆ ತಿಂತಿರ್ತೀವಿ, ಕಾಯ್ತಿರ್ತೀವಿ. ಒಂದು ವರ್ಷದಾಗ ಒಮ್ಮೆ ತಿಂತೀವಿ. ಆದ್ರೆ ಈ ಗಿಡಗಳನ್ನ ನೀವು ಹೋಗಿ ನಿಮ್ಮ ಹೊಲದಾಗ ಏನಾರ ನಾಟಿಸಿದಿರಪ್ಪ ಅಂತಂದ್ರೆ, ನಿಮ್ಮ ಒಂದು ಮನೆ ಅಥವಾ ಹೊರಾಂಗಣದಲ್ಲಿ ಏನಾರ ನಾಟಿಸಿದೆ ಅಂದ್ರೆ 12 ತಿಂಗಳು ಏನಾಗ್ತೈತಪ್ಪ ಅಂದ್ರೆ ಹಣ್ಣುಗಳನ್ನ ಕೊಡ್ತೈತಿ. ಈಗ ಅದಕ್ಕೆ ಈಗ ನೋಡ್ರಿ, ನೀವು ಜ್ಯೂಸ್, ಮಾವಿನಕಾಯಿ ಜ್ಯೂಸ್ ಇರ್ತದ, ಈ ಒಂದು ಬಾಟ್ಲಿಯಾಗ ನಾವು ಅಂಗಡಿ ಹೋಗಿ ತೊಗೊಂಬರ್ತೀವಲ್ಲ, ಅದು ಎನಿ ಟೈಮ್ ನೀವು ಯಾವ ಬೇಕಾದಾಗ ಹೋಗ್ರಿ, ಅವು ಜ್ಯೂಸ್ ಸಿಗ್ತಾವ. ಯಾಕೆ ಸಿಗ್ತಾವ ಅಂತಂದ್ರೆ ಇದೇ ಕಾರಣ ನೋಡ್ರಿ. ಯಾಕಂತಂದ್ರೆ 12 ತಿಂಗಳು ಹಣ್ಣು ಕೊಡ್ತೈತಪ್ಪ ಅಂತಂದ್ರೆ ನಾವು ಬೇಕಾದಾಗ ತಿನ್ಬೋದಲ್ಲ. ಅದ್ರ ಸಂಬಂಧ ಈಗ ಏನಪ್ಪಾ ಅಂತಂದ್ರೆ ಈ ಗಿಡವನ್ನ ನೀವು ಕೂಡ ನಾಟಿಸ್ಬೋದು 12 ತಿಂಗಳು ತಿನ್ಬೇಕು ಅಂತಂದ್ರೆ. ಇದೇಂದ್ರ ವೈಶಿಷ್ಟ್ಯ ಐತೇನ್ರಿ ಇದ್ರದ್ದು? ಸಿಹಿ ಇರ್ತದ್ರಿ. ಹಾಂ, ಸಿಹಿ ಚೆನ್ನಾಗಿರ್ತದೆ. ಇದ್ರ ಹಣ್ಣು ಸೈಜ್ ಏನ್ ಬರ್ತೈತೇನ್ರಿ? ಈ ಗೋವಾ ಮಾವಿನಕಾಯಿ ಟೈಪ್ ಬರ್ತದೇನ್ರಿ? ಮತ್ತೆ ಸ್ವಲ್ಪ ಅದ್ರ ಕೆಲಸ ಗೋವಾಕ್ಕಿಂತ ಕಾಯಿಕ್ಕಿಂತ ಸ್ವಲ್ಪ ಚಿಕ್ಕದಾಗಿರ್ತದೆ. ಸ್ವಲ್ಪ ಸಣ್ಣದಿರ್ತದೆ. ಮತ್ತೆ ಯಾವ್ದವ್ರಿ ಇಲ್ಲಿ? ವಿವಿಧ ಜಾತಿಗೆ ಇದಾವ್ರಿ. ಇದು ಯಾವ್ದ್ರಿ? ಇದು ಒಂಥರ ಹುಂಚೆಹಣ್ಣು ಗಿಡ ಟೈಪ್ ಐತಲ್ಲ, ಅದು ಫಾರೆಸ್ಟ್ ಗಿಡ. ಇದು ಕಕ್ಕೆ ಮರ ಅಂತಾರ. ಕಕ್ಕೆ ಮರ? ಕಕ್ಕೆ ಮರ. ಓಹೋ, ನೋಡು ಸ್ನೇಹಿತರೆ, ಇದು ಕಕ್ಕೆ ಮರ ಅಂತ ಯಾವ ರೀತಿ ಆಗೈತಿ, ಹುಂಚೆಹಣ್ಣು ಇರ್ತಾವಲ್ಲ, ದೊಡ್ಡ ಹುಂಚೆಹಣ್ಣು, ಆ ಟೈಪ್ ಐತಿ. ನಿಮ್ಗೆ ಕಾಣಿಸ್ತಿರ್ಬೋದು. ಇದು ಏನು ಆಯುರ್ವೇದಿಕ್ ಐತಿ, ಏನ್ ಐತ್ರಿ? ಇದು ಏನ್ ಯೂಸ್ ಐತಿ? ಇದು ಆಯುರ್ವೇದಿಕ್ ಐತ್ರಿ. ಹೂನು ಬಿಡ್ತೈತಿ. ಹೂ ಬಿಡ್ತೈತೆ ನಂಗಾದ್ರೆ. ಹಳದಿ ಹೂ ಆಗತ್ತ, ಬಹಳ ಚೆನ್ನಾಗಿ ಹೂ ಬಿಡ್ತೈತಿ. ಒಂಥರ ನ್ಯಾಚುರಲ್ ಬ್ಯೂಟಿ. ಬಾಟ್ನಿಕಲ್ ನೇಮ್ ಅಂತಲ್ಲ, ಕ್ಯಾಸಿಯಾ ಪಿಸ್ಟುಲ್ ಅಂತ ಹೇಳಿ. ಇದ್ರ ಬಾಟ್ನಿಕಲ್ ನೇಮ್. ಇದ್ರ ಕಾಯಿಂದ ಏನು ಯೂಸ್ ಇಲ್ಲ? ಕಾಯಿಂದ ಏನು ಯೂಸ್ ಇಲ್ಲ. ಸ್ನೇಹಿತರೆ, ನೀವೆಲ್ಲ ಇಲ್ಲಿ ನೋಡಾತಿರಲ್ಲ, ಈಗ ನನಗಂತರೂ ಇನ್ನ ಮಾಡ್ಬೇಕನ್ನುವಂತ ಇನ್ನ ಛಲ ಐತಿ. ಬಟ್ ಏನಾಗ್ತೈತಪ್ಪ ಅಂದ್ರೆ ಈ ಕತ್ಲಾಯ್ತು, ಸೂರ್ಯ ಕೂಡ ಇಲ್ಲ. ಸೂರ್ಯ ಇದ್ನಪ್ಪ ಅಂತಂದ್ರೆ ಇನ್ನ ಕ್ಲಾರಿಟಿಯಾಗಿ ವಿಡಿಯೋ ಕೂಡ ಬರ್ತಿತ್ತು. ಈಗ ನೀವು ನೋಡ್ಬೇಕು ಅಂತಂದ್ರೆ ಒಂಥರ ಕ್ಲಾರಿಟಿ ಇರಬೇಕು ಅಂತಂದ್ರೆ ನೀವು ತುಂಬಾ ಇಷ್ಟ ಆಗ್ತೈತಿ ನೋಡಾಕ. ಈಗೆಲ್ಲ ನೀವು ನೋಡಿದ್ರಲ್ಲ, ಮತ್ತೇನ್ ಮಾಡ್ತನಪ್ಪ ಅಂದ್ರೆ ಮುಂದಿನ ಸಂಚಿಕೆಯಲ್ಲಿ ನಾನು ಏನ್ ಮಾಡ್ತನಪ್ಪ ಅಂದ್ರೆ ಬೇರೆ ಬೇರೆ ರೀತಿಯಾಗಿ ಇನ್ನ ಈ ಅಣ್ಣರ ಜೊತೆ ಏನ್ ಮಾಡ್ತನಪ್ಪ ಅಂತಂದ್ರೆ ನಾ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಸಿಗ್ತೀನಂತ. ಧನ್ಯವಾದಗಳು ಅಣ್ಣರ, ಇಷ್ಟದ ಮಾಹಿತಿಯನ್ನ ಕೊಟ್ಟಿದ್ದಕ್ಕ ತುಂಬಾ ಧನ್ಯವಾದಗಳು.